ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಜನ್ಮದಿನದ ಅಂಗವಾಗಿ ಬಿಕೆ ಹರಿಪ್ರಸಾದ್ ಅಭಿಮಾನಿ ಯುವಕರ ಸಂಘ ಜೊತೆಗೆ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಬುಧವಾರ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಕ್ತದಾನ ಶಿಬಿರ ಆಯೋಜನೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯಲ್ಲಿನ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ಬಳಿಕ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿದರು. ಈ ಮೂಲಕ ಮಾನವೀಯತೆಯನ್ನ ಸಾರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾರ್ಟಿನ್ ಮಾಸ್ ಫೌಂಡೇಶನ್ ಅಧ್ಯಕ್ಷ ಮಲಾಕಿ ಮಾಸ್ ಅವರು ಬಿಕೆ ಹರಿಪ್ರಸಾದ್ ಅವರ ಕಟ್ಟರ್ ಅಭಿಮಾನಿ ಮಾರ್ಟಿನ್ ಮಾಸ್ ಅವರಾಗಿದ್ದರು. ಅವರು ಜೀವಂತವಾಗಿದ್ದಾಗ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಅವರ ಹುಟ್ಟುಹಬ್ಬವನ್ನು ಇದೇ ರೀತಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ರು. ಅವರ ಅಗಲಿಕೆ ಬೆನ್ನಲೆಯಲ್ಲಿ ಅವರ ಉದ್ದೇಶಗಳನ್ನು ಅವರ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲಾಗ್ತಾ ಇದೆ. ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ರಕ್ತದಾನವೇ ಜೀವದಾನ ಎಂಬ ಸಂದೇಶವನ್ನು ಸಮಾಜಕ್ಕೆ ಸಾರುವ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ಮಾರ್ಟಿನ್ ಮಾಸ್ ಅವರ ಧ್ಯೇಯ ಉದ್ದೇಶಗಳನ್ನು ಮಾರ್ಟಿನ್ ಮಾಸ್ ಫೌಂಡೇಶನ್ ಮೂಲಕ ಕಾರ್ಯರೂಪಕ್ಕೆ ತರಲಾಗುತ್ತಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಮಾರ್ಟಿನ್ ಮಾಸ್ ಫೌಂಡೇಶನ್ ಹಾಗೂ ಮಾರ್ಟಿನ್ ಮಾಸ್ ವತಿಯಿಂದ ಬಿಕೆ ಹರಿಪ್ರಸಾದ್ ಅವರಿಗೆ ದೇವರು ಆಯು ಆರೋಗ್ಯ ನೀಡಲಿ ಎಂದು ಈ ಮೂಲಕ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಅನಿಲ್ ನಿಡೋದ ಹಾಗೂ ಮೋಸೆಸ್ ನಿಣ್ಣಕರ್ ಅವರು ಕೂಡ ಮಾತನಾಡಿದರು. ಈ ವೇಳೆ ಎಸ್ಡಿ ದಿನೇಶ್, ಜಾನ್ ವೆಸ್ಲಿ ಮಾಳೆಗಾಂವ್, ಸ್ಟಿಫನ್ ಎಸ್ಕೆ ಮಿಟ್ಟು ಚಿಟ್ಟಾ, ಸತೀಶ್ ಉಪಾಧ್ಯಾಯ, ಜಾನ್ ವೆಸ್ಲಿ ಸಿರ್ಸಿ, ಯೇಸುದಾಸ್ ಅಣದುರೆ, ಎಬಿನೇಜರ್ ಕೊಡ್ಡಿಕರ್, ಆಮೋಸ್ ಪ್ರಿನ್ಸ್, ಎಮ್ಯಾನ್ಯುಯಲ್ ಕೊಡ್ಡಿಕರ್, ಸ್ಟೀವನ್ ನೌಬಾದ್ ಸೇರಿದಂತೆ ಹಲವಾರು ಮುಖಂಡರು, ಕಾರ್ಯಕರ್ತರು, ಬಿಕೆ ಹರಿಪ್ರಸಾದ್ ಹಾಗೂ ಮಾರ್ಟಿನ್ ಮಾಸ್ ಫೌಂಡೇಶನ್ನ ಅಭಿಮಾನಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಮ್ಮ ಐಂದ ನಾಯಕರಾದ ಬಿಕೆ ಹರಿಪ್ರಸಾದ್ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ಬ್ರಿಮ್ಸ್ ಅಲ್ಲಿ ಹಣ್ಣು ಹಂಪಲ ಹಂಚುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬಿಕೆ ಹರಿಪ್ರಸಾದ್ ಅಭಿಮಾನಿಗಳ ಯುವಕ ಸಂಘ ಹಾಗೂ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಈ ಕಾರ್ಯವನ್ನು ಏರ್ಪಡಿಸಲಾಗಿದೆ. ಬಂದಂತ ಎಲ್ಲ ಸಹಪಾಠಿಗಳು ಹಾಗೂ ಅಣ್ಣನ ಫ್ಯಾನ್ಸ್ ಫಾಲೋವರ್ಸ್ಗಳು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 68. ಇವತ್ತೇ ನಮ್ಮ ರಾಷ್ಟ್ರೀಯ ಸ್ಟೇಟ್ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅವ್ರದ್ದು ಹುಟ್ಟಿನ ಹಬ್ಬ. ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಹಾಗೂ ಬಿಕೆ ಹರಿಪ್ರಸಾದ್ ಯುವಕ ಸಂಘದಿಂದ ಅವರು ಹುಟ್ಟಿನ ಹಬ್ಬವನ್ನು ಆಚರಿಸಲಿದ್ದೇವೆ. ಅವರು ಜನನಾಯಕ, ಜನರಿಗೆ ಮೆಚ್ಚಿದಂಥ ನಾಯಕ, ಡೈನಮಿಕ್ ಲೀಡರ್ ಆಗಿ ಅವರಿಗೆ ಯಾವ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ. ಅವರು ಒಂದು ಎಲ್ಲ ಸಮಾಜಕ್ಕೆ ತಗೊಂಡು ಹೋಗುವಂಥ ಒಂದು ನೆಚ್ಚಿನ ನಾಯಕ. ನಮ್ಮ ಸ್ಟೇಟ್ ಅಧ್ಯಕ್ಷರಾಗಿದ್ದ ಕಡೆಗೆ ಅವರಿಗೆ ತುಂಬ ಧನ್ಯವಾದಗಳು. ನಾವು ಮೊದಲು ಅವರು ಅಧ್ಯಕ್ಷ ಆದಾಗ ನಾವು ಮಾರ್ಟಿನ್ ಮಾಸ್ ವತಿಯಿಂದ ಫೌಂಡೇಶನ್ ವತಿಯಿಂದ ನಾವು ಆಚರಣೆಯನ್ನು ಮಾಡಿದ್ದೇವೆ. ಇವತ್ತು ಅವ್ರ ಹುಟ್ಟಿನ ಹಬ್ಬದ ನಿಮಿತ್ತವಾಗಿ ನಾವು ಇಲ್ಲಿ ಸೇರ್ಕೊಂಡು ಬಂದಿದ್ದೇವೆ. ಅವರಿಗೆ ಇನ್ನೂ ಹೆಚ್ಚೆಚ್ಚಾಗಿ ಇನ್ನು 100 ವರ್ಷ ಅವರು ಇದೇ ರೀತಿಯಿಂದ ತನ್ನ ಹುಟ್ಟಿನ ಹಬ್ಬವನ್ನು ಆಚರಿಸುತ್ತಾ ಜನರ ಸೇವೆಯನ್ನು ಮಾಡುತ್ತಾ ಜನರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇವತ್ತೇ ನಮ್ಮ ಕಾಂಗ್ರೆಸ್ಗೆ ಒಂದು ಒಳ್ಳೆ ಬಲವನ್ನು ಬಂದಿದೆ. ಅವ್ರು ಬಂದ ಮೇಲೆ ಅವ್ರಿಗೆ ಕೊಟ್ಟಂತ ಅಧ್ಯಕ್ಷರಾಗಿ ಇವತ್ತು ಎಲ್ಲ ಜನಕ್ಕೆ ಅವರು ಒಂದು ಅಹಿಂದ ನಾಯಕರಾಗಿ ಅವರು ನಿಜವಾಗಿ ಒಂದು ಒಳ್ಳೆ ಕಾರ್ಯವನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಇನ್ನೂ ಹೆಚ್ಚೆಚ್ಚಾಗಿ ಬಲ ಕೊಳ್ಳಿ, ಶಕ್ತಿ ಕೊಳ್ಳಿ, ಒಳ್ಳೆ ರೀತಿಯಿಂದ ಇನ್ನೂ ಹೆಚ್ಚಾಗಿ ಅವರು ತನ್ನ ಬರ್ತ್ಡೇವನ್ನು ವರ್ಷ ಆಚರಿಸಿಕೊಳ್ಳಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಅವರನ್ನು ಆಶೀರ್ವದಿಸಲಿ ದೇವರು. ಅವರು ಯಾವಾಗಲೂ ಅವರನ್ನು ಒಳ್ಳೆ ರೀತಿಯಿಂದ ಆರೋಗ್ಯ ಬಗ್ಗೆ ನಡೆಸಿ ಬರಬೇಕೆಂದು ಬೇಡಿಕೊಳ್ತೇವೆ. ಇವತ್ತಿನ ದಿವಸ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಾರ್ಟಿನ್ ಮಾಸ್ ಫೌಂಡೇಶನ್, ಮಾರ್ಟಿನ್ ಮಾಸ್ ಅವರ ಗೆಳೆಯರ ಬಳಗದ ವತಿಯಿಂದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಸಾಹೇಬರ ಒಂದು ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ
ಬಡ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆಯನ್ನು ಕಾರ್ಯಕ್ರಮವನ್ನು ಮಾರ್ಟಿನ್ ಮಾಸ್ ಒಂದು ಫೌಂಡೇಶನ್ನ ಅಧ್ಯಕ್ಷರಾದ ಮಲಿಕ್ ಮಾಸ್ ಅವರ ಒಂದು ನೇತೃತ್ವದಲ್ಲಿ ಆಯೋಜಿಸಿದ್ದೇವೆ. ಸುಮಾರು ವರ್ಷಗಳಿಂದ ಮಾರ್ಟಿನ್ ಮಾಸ್ ಅವರು ಇದ್ದಾಗ ನಾವು ಏನದ ಅಂತಂದ್ರೆ ಪ್ರತಿ ವರ್ಷ ಏನದ ಅಂದ್ರೆ ಬಿ ಕೆ ಹರಿಪ್ರಸಾದ್ ಸಾಹೇಬರು ಒಂದು ಹುಟ್ಟುಹಬ್ಬವನ್ನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷ ಅವರು ಇಲ್ಲದ ಪಕ್ಷದಲ್ಲಿ ಅವರ ತಮ್ಮನಾದ ಮಾರ್ಟಿನ್ ಮಾಸ್ ಅವರ ಮಲಕಿ ಮಾಸ್ ಅವರ ಒಂದು ನೇತೃತ್ವದಲ್ಲಿ ಒಂದು ಹಣ್ಣು ಹಂಪಲವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಬಿ ಕೆ ಹರಿಪ್ರಸಾದ್ ಅವರ ಒಂದು ಕಟ್ಟ ಒಂದು ಅಭಿಮಾನಿ ಆಗಿದ್ದರು ಮಾರ್ಟಿನ್ ಮಾಸ್ ಅವರು. ಸುಮಾರು ವರ್ಷದಿಂದ ಅವರ ಒಂದು ಫಾಲೋವರ್ ಆಗಿ ಅನೇಕ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅವರನ್ನು ಇವತ್ತಿನ ದಿವಸ ನಾವು ಇಲ್ಲದ ಪಕ್ಷವಾಗಿ ನಾವು ನೆನೆಸ್ಕೊಳ್ತೇವೆ. ಹಾಗೂ ಇವತ್ತು ಅವರ ಒಂದು ಹುಟ್ಟುಹಬ್ಬ, ಬಿ ಕೆ ಹರಿಪ್ರಸಾದ್ ಸಾಹೇಬರ ಒಂದು ಹುಟ್ಟುಹಬ್ಬ ಒಂದು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಎಲ್ಲರ ಒಂದು ಗೆಳೆಯರ ಬಳಗದ ವತಿಯಿಂದ ಎಲ್ಲ ಸ್ನೇಹಿತರನ್ನು ಸೇರಿಕೊಂಡು ಪ್ರತಿ ವರ್ಷ ಇದೇ ರೀತಿಯಾಗಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಶುಭ ಹಾರೈಸ್ತೇವೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಒಂದು ಬಲಿಷ್ಠ ನಾಯಕರು ಅವರು. ಕಾಂಗ್ರೆಸ್ ಪಕ್ಷದ ಅನೇಕ ವಿಧವಾದ ರೀತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಸಾಹೇಬರು. ಹಾಗಾಗಿ ಅವರ ಒಂದು ಅಹಿಂದ ನಾಯಕರಂತ ಹೇಳಿ ನಾವು ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಅವರ ಒಂದು ಹುಟ್ಟುಹಬ್ಬನ್ನು ಆಚರಿಸ್ತಾ ಇದ್ದೇವೆ. ಹೀಗಾಗಿ ಅವರಿಗೂ ಸಹ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ದೇವರು ಅವರು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಸಲೆಂದು ನಮ್ಮೆಲ್ಲರ ಒಂದು ಶುಭ ಹಾರೈಕೆ ಅವರಿಗೆ ನಾವು ಸದಾ ದೇವರಲ್ಲಿ ಪ್ರಾರ್ಥಿಸ್ತಾ ಶುಭ ಹಾರೈಸ್ತೇವೆ. ನನ್ನ ಹೆಸರು ಮೋಜಸ್ ನಿರಾಕರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜನಪ್ರಿಯ ನೇತಾ ಬಿ ಕೆ ಹರಿಪ್ರಸಾದ್ ಸಾಹೇಬ್ರದ್ದು ಹುಟ್ಟಿನ ಹಬ್ಬ ಅದ. ಎಲ್ಲರಿಗೂ ತಿನ್ನಂಗೆ ಅವರು 68 ಅದ. ಅವ್ರು 68 ಇಯರ್ಸ್ ನಂಬರ್ ಇಲ್ಲ, ಅವ್ರು 68,000 ಲಕ್ಷ ಮಂದಿ ಅಭಿಮಾನಿಗಳು ಇರ್ತಾವ. ನಾವು ಎಲ್ಲ ಒಬ್ಬರು ಅಭಿಮಾನಿ ಹಿಂದೆ ಉಳಿದವರು ನಾವು ಎಲ್ಲರೂ. ಅವರು ಬರೀ ಅವ್ರ ಜಗದಕ್ಕೆ ಇದು ಹಣ್ಣು ಹಪ್ಪಳ ಕೊಟ್ಟು ತೃಪ್ತಿವಾಗ ಇಲ್ಲ. ಅವ್ರು ನಮ್ಮ ಮಂದಿ ನಾವು ರಕ್ತನೂ ಕೊಡ್ತೀವಿ ಅಂತ ಇದು ಮಾಡ್ಯಾರ. ಅವ್ರು ಎಲ್ಲರಿಗೂ ಮಾರ್ಟಿನ್ ಮಾಸ್ ಫೌಂಡೇಶನ್ ಬರೀ ಅಭಿಮಾನಿ ಮಾಡಿ ಅವ್ರಿಗೆ ಗೆಳೆಯರಿಗೆ ನಾವು ಅಭಿನಂದನೆ ಸೇರಿಸ್ತಾ, ಎಷ್ಟಾಗಿರಲಿ 4 ಮಂದಿ ಇರಲಿ 40 ಮಂದಿ ಇರಲಿ, ಅವರೆಲ್ಲ ರಕ್ತ ದಾನ ಮಾಡಿ ಇವತ್ತಿಲ್ಲ ನಾಡಿ ಅವ್ರಿಗೆ ಇಲ್ಲ ಪುಣ್ಯ ಅವ್ರಿಗೆ ಸಿಗ್ಬೇಕಂತ ವಿಚಾರ ಮಾಡಿ ಏಟ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಂದು 29/7/2026 ನಾವು ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಹಾಗೂ ಶ್ರೀ ಬಿ ಕೆ ಹರಿಪ್ರಸಾದ್ ಬಳಗ ಬೀದರ್ ವತಿಯಿಂದ ನಾವು ಅವರ ಹುಟ್ಟುಹಬ್ಬದ ಕುರಿತಾಗಿ ನಾವು ಎಲ್ಲರೂ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಂದು ನಾವು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಇಂದು ನಾವು ನೋಡಬೇಕಂದ್ರೆ ನಮ್ಮ ಜೊತೆಯಲ್ಲಿ ಮಾರ್ಟಿನ್ ಮಾಸ್ ಅಣ್ಣನವರು ಇಲ್ಲ, ಅವರು ಅಗಲಿದ್ದಾರೆ. ಸೊ ಅವರಿಲ್ಲದ ಪಕ್ಷದಲ್ಲಿ ನಾವು ಮಲಕಿ ಮಾಸ್ ಅವರ ನೇತೃತ್ವದಲ್ಲಿ ನಾವು ಇದು ಹಣ್ಣು ಹಂಪಲ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನೋಡಬೇಕಾದ್ರೆ ಇವತ್ತು ಬಿ ಕೆ ಹರಿಪ್ರಸಾದ್ ಸಾಹೇಬರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯನ್ನು ಕೋರುತ್ತೇನೆ ನನ್ನ ವತಿಯಿಂದ, ಹಾಗೂ ಮಾರ್ಟಿನ್ ಫೌಂಡೇಶನ್ ಹಾಗೂ ಮತ್ತೆ ಬಿ ಕೆ ಹರಿಪ್ರಸಾದ್ ಬಳಗದ ವತಿಯಿಂದ ಅವರಿಗೆ ಹಬ್ಬದ ಹಾರ್ದಿಕ ಶುಭಾಶಯನ್ನು ಕೋರುತ್ತೇನೆ. ವಿಶೇಷವಾಗಿ ಬಡ ರೋಗಿಗಳಿಗೆ ನಾವು ಹಣ್ಣು ವಿತರಣೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ನಾವು ನೋಡಬೇಕಾದ್ರೆ ಬಿ ಕೆ ಹರಿಪ್ರಸಾದ್ ಸಾಹೇಬರು ಒಳ್ಳೆ ನಾಯಕರಾಗಿದ್ದಾರೆ, ಡೈನಮಿಕ್ ಲೀಡರ್ ಆಗಿದ್ದಾರೆ. ನಾವು ಹಿಂದೆ ನೋಡಬೇಕಾದ್ರೆ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಆಗಿ ಅನೇಕ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಿಂದೆ ರೀಸೆಂಟ್ ಆಗಿ ಹರಿಯಾಣದಲ್ಲಿ ಅವರು ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ದರು. ಇವಾಗ ಅವರ ಒಂದು ಡೈನಮಿಕ್ ಲೀಡರ್ ಆಗಿ ಒಂದು ನೋಡಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇಂದ ಅವರಿಗೆ ಒಂದು ಒಳ್ಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ಅವರು ಒಳ್ಳೆ ರೀತಿಯಿಂದ ಬೆಳೆಯಲಿ, ಅವರಿಗೆ ದೇವರು ಒಳ್ಳೆ ಆಯುಷನ್ನು ಕೊಟ್ಟು ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉನ್ನತ ಸ್ಥಾನದ ತಂದು ಮತ್ತು ಮುಂದೆ ಬರ್ತಕ್ಕಂಥ 28ರಲ್ಲಿ ಒಂದು ಒಳ್ಳೆ ಸ್ಥಾನವನ್ನು ಕೊಟ್ಟವರಲ್ಲಿ ನಡೆಸಬೇಕನ್ನೋ ಕೇಳ್ಕೊಳ್ತೇನೆ. ಬಿ ಕೆ ಹರಿಪ್ರಸಾದ್ ಸಾಹೇಬ್ರಿಗೆ, ಬಿ ಕೆ ಹರಿಪ್ರಸಾದ್ ಸಾಹೇಬ್ರಿಗೆ ಜೈ ಹಿಂದ್. ನನ್ನ ಹೆಸರು ಜಾನ್ ವೆಸ್ಲಿ.